ನೀವು ಯು ಆರ್ ಫ್ರಮ್ ದ ಮಾಡರ್ನ್ ಸೈನ್ಸ್ ಬ್ಯಾಕ್ಗ್ರೌಂಡು, ನೀವು ಯೋಗ ಬಗ್ಗೆ ಒತ್ತು ಕೊಡ್ತಾ ಇದ್ದೀರಾ. Our doctors are doing extremely well. Our engineers are doing very well. Scientists are doing extremely well. ಅದೆಲ್ಲ ಪಾಸಿಬಲ್ ಆಗಿದ್ದು ನಮ್ಮ ಎಜುಕೇಶನ್ ಇಂದ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೇ ಇಂಪಾರ್ಟೆನ್ಸ್ ಆಫ್ ಯೋಗ, ಮೆಡಿಟೇಷನ್, ಸ್ಪಿರಿಚುಯಾಲಿಟಿ ಎಲ್ಲ ಬಿಟ್ಬಿಟ್ಟಿದೀವಿ. ನಿಮ್ಮ ಮುಂದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಏನೇನು ಮಾಡಬೇಕು ಅಂತ, ಯಾಕಂದರೆ ತುಂಬ ನಿರೀಕ್ಷೆ ಇದೆ. Rajiv Gandhi University was the first university to adopt all these technologies. ನಮಸ್ತೆ ಆಯುಷ್, GWC ಲೀಡರ್ ಸ್ಟಾಕ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ನಮ್ಮ ಲೀಡರ್ ಸ್ಟಾಕ್. ಡಾಕ್ಟ್ರೇ ನಮಸ್ತೆ, ಸ್ವಾಗತ. ನಮಸ್ತೆ ಡಾಕ್ಟ್ರೆ, ಈಗ ನೀವು ಯೋಗನ ಟಾಪಿಕ್ ರೈಸ್ ಮಾಡಿದ್ರೆ, ನಾವು ಆಯುಷ್ ಅಂದ್ರೆ ಯೋಗ ಅನ್ನೋದಕ್ಕೂ ನಮ್ಗೆ ಕಿವಿ ದೊಡ್ಡದಾಯಿತು. ಯೋಗ ನ್ಯಾಚುರೋಪತಿ ಹೈಯೆಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅಮೆರಿಕಲ್ಲಾಗಿದೆ, ಇಂಡಿಯಾದಲ್ಲ. ಇದು ಮೊದಲನೇ ದುರಂತ. ಎರಡನೇದು, ನೀವು ಯು ಆರ್ ಫ್ರಮ್ ದ ಮಾಡರ್ನ್ ಸೈನ್ಸ್ ಬ್ಯಾಕ್ಗ್ರೌಂಡು, ನೀವು ಯೋಗ ಬಗ್ಗೆ ಒತ್ತು ಕೊಡ್ತಾ ಇದ್ದೀರಾ. ಪ್ರಿವೆಂಟಿವ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟು. ಇದು ತುಂಬ ಬೇಕಾಗಿರೋದು. ಅದಕ್ಕೆ ಆಯುಷ್ ಸಿಸ್ಟಮಲ್ಲಿ ಪ್ಲೇ ಮೇಜರ್ ರೋಲ್. ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಯಾಕಂದರೆ ತಾವು ಯೂನಿವರ್ಸಿಟಿ VC ಆಗಿರೋದ್ರಿಂದ ಈ ಕಷ್ಟಪಟ್ಟು BNYS ಮಾಡ್ಕೊಂಡ್ಬರ್ತಾರೆ, ನಾಲೆಜ್ ಇರುತ್ತೆ ಅವ್ರಿಗೆ. ಇದ್ರ ಜೊತೆಲೆ ಸುಮಾರು ಯೂನಿವರ್ಸಿಟಿಗಳು, ಸುಮಾರು ಕಾಲೇಜ್ಗಳು ಬರೋ ಕೋರ್ಸ್ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ ಯೋಗ ಬಗ್ಗೆ. ಬೋರ್ಡ್ಗಳು ಶುರು ಆಗಿದೆ, ಮತ್ತು BSc ಯೋಗ, MSc ಯೋಗ ಎಲ್ಲನೂ ಮಾಡ್ತಾರೆ. ಬಟ್ ಆಫ್ಟರ್ ದಟ್ ವಾಟ್ ಅಂದರೆ ದೊಡ್ಡ ಕ್ವಶನ್ ಮಾರ್ಕು. ಏನಕ್ಕೆ ಅಂದರೆ, ಗೌರ್ಮೆಂಟು ಫ್ರೀಯಾಗಿ ಹೇಳ್ಕೊಡ್ತಾ ಇದೆ, ಬರೋರೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ. ಇವನು ಜೀವನ ಹೆಂಗೆ ಮಾಡ್ತಾರೆ ಯೋಗ ನ್ಯಾಚುರೋಪತಿ? ಇದು ಮೊದಲನೇದು. ಎರಡನೇದು, ಆ ಒಂದು ನಾಲೆಜ್ ಇಲ್ಲ. ಈಗ BNYS ಮಾಡ್ಕೊಂಬಂದ್ರೂ ಪ್ರಾಕ್ಟೀಸ್ ಮಾಡಿ ರಿಸರ್ಚ್ ಮಾಡಬೇಕು, ಸ್ಟಡಿ ಮಾಡಬೇಕು. ಅದು ಪಾಪ MSc BSc ಯೋಗ ಇರಲ್ಲ. ಇವ್ರ ಫ್ಯೂಚರ್ ಹೆಂಗೆ? ಆ್ಯಂಡ್ ನಮ್ಮ ಭಾರತ ಇವಾಗ, ನಮ್ಮ ಮೈಸೂರು ಇದೆ ಅಲ್ಲ, ಅಲ್ಲಿ BK ಸಯ್ಯಂಗಾರು, ಪಟ್ಟಾಭಿ ಜೋಯಿಶ್ ಅವರು, ಕೃಷ್ಣಮಾಚಾರಿ, ವಿ ಆರ್ ವೆರಿ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗು. ಹೊರದೇಶದಿಂದ ಇಲ್ಲಿಗೆ ಬರಬೇಕು. ಅದು ಬಿಟ್ಬಿಟ್ಟು ನಮ್ಮ ನಾಲೆಜ್ದು ಅಲ್ಲಿ ಹೊರದೇಶದಲ್ಲಿ ದೇ ಆರ್ ಮಿಂಟಿಂಗ್ ಮಾಡಿ ನಾವು ಮೊನೋಪೊಲಿ ಮಾಡಬೇಕು. ನಾವು ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಫೋಕಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು. ಡಾಕ್ಟ್ರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ದೇಶದ ದುರಂತದಲ್ಲಿ ಇದು ಒಂದು ನಿಜ. ನಾವೇನಾಗಿದೆ, ನಮ್ಮ ಕಲ್ಚರ್ ಬಗ್ಗೆನೇ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಅದ್ರ ಇಂಪಾರ್ಟೆನ್ಸ್ ಬಗ್ಗೆ. ಮತ್ತು ನಮ್ಮದು ಏನು ಲೈಫ್ ಸ್ಟೈಲ್ ಇತ್ತು, ಹ್ಯಾಬಿಟ್ಸ್ ಏನಿತ್ತು, ಗುರುಕುಲದಿಂದ ಹಿಡಿದು ಈ ಯೋಗದ್ದು ಒಂದು ಅಂತ ಇಟ್ಕೊಳ್ಳಿ. ಆಮೇಲೆ ಎಲ್ಲ ವಿದ್ಯಾಭ್ಯಾಸ ಆಗಲಿ, ಲೈಫ್ ಸ್ಟೈಲ್ದಾಗಲಿ, ವಿ ಹ್ಯಾಡ್ ದ ಬೆಸ್ಟ್ ಥಿಂಗ್. ದಟ್ ಈಸ್ ವೈ nobody could conquer us. They ruled us for some time, but they could never conquer. ಬ್ರಿಟಿಷರಾಗಲಿ, ಪೋರ್ಚುಗೀಸ್ ಆಗಲಿ, ಫ್ರೆಂಚ್ ಆಗಲಿ, ಯಾರ್ದಾರು ಆಗಲಿ, ಐ ಕೀಪ್ ಟೆಲಿಂಗ್. ಅವರು ಲಾರ್ಡ್ ಮೆಕಾಲೆ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಮಾಡಿದ್ರು, ತಮಗೂ ಗೊತ್ತಿದೆ. 1830s ಇನ್ ದಿ ಪಾರ್ಲಿಮೆಂಟ್ ಅವರು ಹೇಳ್ತಾರೆ, ನಾವು ಭಾರತನ ನಾವು ಗೆಲ್ಲಬೇಕಾದ್ರೆ ಅಲ್ಲಿ ಅವ್ರನ್ನ ವಿ ಶುಡ್ ಬ್ರೇಕ್ ದೇರ್ ಕಲ್ಚರ್, ವಿ ಶುಡ್ ಇನ್ಫ್ಯೂಸ್ ಫಾರಿನ್ ಅವರ್ ಕಲ್ಚರ್ ಇನ್ ಟು ದೇರ್ ಎಜುಕೇಷನ್ ಸಿಸ್ಟಮ್. ಅವ್ರದ್ದು ಸ್ಟ್ರಾಂಗ್ ಇದೆ, ಅದರ್ವೈಸ್ ವಿ ವಿಲ್ ನೆವರ್ ಬಿ ಏಬಲ್ ಟು ಡಿಫೀಟ್ ಇಂಡಿಯಾ ಆ್ಯಂಡ್ ಕಾಂಕರ್ ಇಂಡಿಯಾ ಅಂತ. ಬಟ್ ದೇ ಕುಡ್ ನೆವರ್ ಡೂ ದ್ಯಾಟ್. ಅದೆಲ್ಲ ಟ್ರೈ ಮಾಡಿದ್ರು ಅವರು. ಬಟ್ ನಮ್ಮ ಪ್ರಾಬ್ಲಮ್ ಏನಾಯ್ತಂದರೆ, ನಾವೆಲ್ಲ ರೆಸಿಸ್ಟ್ ಮಾಡಿಕೊಂಡು ಸ್ವಾತಂತ್ರ್ಯ ತೊಗೊಂಡ್ವಿ, ಎಲ್ಲ ಆಯಿತು. ಈಗ ಆ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಇನ್ಫ್ಯೂಸ್ ಆಗಿ ಇಟ್ಸ್ ಬ್ರೇಕಿಂಗ್ ಅಸ್. ನಮಗೆ ರಿಯಲೈಸ್ ಆಗ್ತಾ ಇಲ್ಲ, ನಮ್ಮ ಸಂಸ್ಕೃತಿ ಇದ್ದಿದ್ದು, ನಮ್ಮ ಆಚಾರ ವಿಚಾರಗಳಿದ್ದು ಬೆಟರ್ ದೆನ್ ದೆಮ್. So one of yoga, meditation and spirituality is one of the things they realized, that the Western people realized that was the best thing that they could, Indians could have, and that is why they were strong ಅಂತ. ಇವತ್ತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ, ನಮ್ಮ ವಿದ್ಯಾರ್ಥಿಗಳ ಪ್ರೆಸೆನ್ಸ್ ಇದೆ, ನಮ್ಮ ಆಫೀಸರ್ಸ್ದಾಗಲಿ, ದಿ ಎಂಜಿನಿಯರ್ಸ್, ಡಾಕ್ಟರ್ಸ್ ಆ್ಯಂಡ್ ಅದರ್ ಎಕ್ಸ್ಪರ್ಟೀಸ್. They are dominating in many areas in the Western world. You know about it. ನಾಸಾದಲ್ಲಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಮೆರಿಕಾದಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಾಗಲಿ, UK-ನಲ್ಲಾಗಲಿ, ಅವರ್ ಡಾಕ್ಟರ್ಸ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಅವರ್ ಎಂಜಿನಿಯರ್ಸ್ ಆರ್ ಡೂಯಿಂಗ್ ವೆರಿ ವೆಲ್. ಸೈಂಟಿಸ್ಟ್ಸ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಅದೆಲ್ಲ ಪಾಸಿಬಲ್ ಆಗಿದ್ದು ನಮ್ಮ ಎಜುಕೇಷನ್ನಿಂದ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವೇ ಇಂಪಾರ್ಟೆನ್ಸ್ ಆಫ್ ಯೋಗ, ಮೆಡಿಟೇಷನ್, ಸ್ಪಿರಿಚುಯಾಲಿಟಿ ಎಲ್ಲ ಬಿಟ್ಬಿಟ್ಟಿದ್ದೀವಿ.
ಅವರಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಇನ್ ದೇರ್ ಕರಿಕ್ಯುಲಮ್. ನಾವು ಹೈ ಟೈಮ್ ದಟ್ ವಿ ಇನ್ವಾಲ್ವ್ ಆಲ್ ದಟ್, ಇನ್ಕಲ್ಕೇಟ್ ಇನ್ ಅವರ್ ಕರಿಕ್ಯುಲಮ್ ಆ್ಯಂಡ್ ರೀಬಿಲ್ಡ್ ಇಟ್. ಅದನ್ನು ಮಾಡಬೇಕು. ಅದಕ್ಕೋಸ್ಕರ ಈಗ BNYS ಬಗ್ಗೆ ಮಾತಾಡಿದ್ರೆ ನೀವು, ಇಟ್ಸ್ ಎ ಗುಡ್ ಮೂವ್ ದಟ್ ಯೂನಿವರ್ಸಿಟಿ ಸ್ಟಾರ್ಟೆಡ್ BNYS ಆ್ಯಂಡ್ ಮೆನಿ ಕಾಲೇಜಸ್ ಹ್ಯಾವ್ ಟೇಕನ್ ಇಟ್ ಅಪ್. ಸ್ಟೂಡೆಂಟ್ಸ್ ಸೀಕಿಂಗ್ ದಿಸ್ ಕೋರ್ಸ್ ಆರ್ ಇನ್ಕ್ರೀಸಿಂಗ್. ಅಫ್ಕೋರ್ಸ್ ಈಗ ಯೋಗ ನಾನು ಹೇಳ್ದಲ್ಲ, ಮುಂದಿನ ದಿನಗಳಲ್ಲಿ ಇಟ್ ಬಿಕಮ್ಸ್ ಎ ಲೈಫ್ ಸ್ಟೈಲ್. ಅವಾಗ ಇವ್ರದ್ದೆಲ್ಲರದು ಯುಟಿಲೈಸ್ ಆಗುತ್ತೆ. ಪ್ರಾರಂಭದ ದಿನಗಳಲ್ಲಿ ದೇ ಮೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಫೈಂಡ್ ಜಾಬ್ಸ್ ಅಥವಾ ಅರ್ನ್ ಮನಿ ಥ್ರೂ ದಟ್. ಅಫ್ಕೋರ್ಸ್ ಎಲ್ಲರೂ ಅರ್ನ್ ಮಾಡಲೇಬೇಕು, ಆಯಿತಾ. ಎಲ್ಲರಿಗೂ ಮಿನಿಮಮ್ ಹೌದು, ಕರಿಯರ್ ಜೊತೆಗೆ ನೀವೇನೇ ಇನ್ ಟರ್ಮ್ಸ್ ಆಫ್ ಸರ್ವಿಸ್ ನೋಡಿದ್ರೂ ಕೂಡ ಅರ್ನಿಂಗ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಸಿಕ್ಕಾಗಿ ಏನು ಮಾಡಲಿಕ್ಕಾಗಲ್ಲ. ಅದು ಒಂದು ಇಂಪಾರ್ಟೆಂಟು. ಬಟ್ ನನ್ನ ಪ್ರಕಾರ ದೆರ್ ಇಸ್ ಫ್ಯೂಚರ್ ಫಾರ್ ಆಯುರ್ವೇದಿಕ್ ಡಾಕ್ಟರ್ಸ್ ಆರ್ BNYS people, naturopathy and yoga science, because it's become a part of life and way of life. So now we are just go back to our roots also. See, adopting the best technology is one thing, best technology. That is also very much required. But at the same time, the basic thing that we nurtured, we learned, adunu maribardu. When we club together, integrate all that, then we will become the best doctors, best scientists. That is how we could beat the world. And tomorrow also we can beat the world with this. Ayurveda ಮತ್ತೆ ನ್ಯಾಚುರೋಪತಿ ಯೋಗ ಸೈನ್ಸಸ್ಗೆ there is definitely future. ಬಟ್ ನಾನು ಹೇಳೋದು, ನೀವು ಪ್ಯೂರ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ತೊಗೊಂಡ್ರು ಕೂಡ, ವೆದರ್ ಅಲೋಪತಿ, whether Ayurveda, whether it's dentistry or any other field, naturopathy and yoga, adana you should excel in that, and try to learn the best things in that and adopt to the present day world. Adoptions ಮಾಡಬೇಕು. ಅಡಾಪ್ಷನ್ ಮಾಡೋಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊಬೋದು. ನೀವು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಬೋದು. AI ಇರ್ಬೋದು, ಇನ್ನೊಂದು ಟೆಕ್ನಾಲಜಿ, ಕಂಪ್ಯೂಟರೈಸ್ಡ್ ಯಾವುದೋ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಅದನ್ನೆಲ್ಲ ಕ್ಲಬ್ ಮಾಡಿದಾಗಲೇ ಸಾಧ್ಯ ಇರೋದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಗ್ರೋತ್ ಜಾಸ್ತಿ ಆಗ್ತದೆ. ನಿಮಗೆ ಗೊತ್ತಿದೆ, 23 ಲಕ್ಷ ವಿದ್ಯಾರ್ಥಿಗಳು ಇವತ್ತು ನೀಟ್ ಬರೆದಿದ್ದಾರೆ. ಇಟ್ಸ್ ಗೋಯಿಂಗ್ ಟು ಇನ್ಕ್ರೀಸ್ ಇನ್ ದ ಫ್ಯೂಚರ್. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದೆ ಎಲ್ಲರಿಗೂ ಜಾಬ್ಸ್ ಇಲ್ಲದೆ, ಡಾಕ್ಟರ್ಸ್ಗೆ ಜಾಬ್ಸ್ ಇಲ್ಲದೆ ಇದ್ದಂಗೆ ಆಗ್ಬೋದು. ಡಾಕ್ಟರ್ಸ್ಗೆ ಕೂಡ, ಅಲೋಪತಿ ಸ್ಟೂಡೆಂಟ್ಸು ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ, ಯಾಕಂದರೆ ದೇರ್ ಆರ್ ನೋ ಜಾಬ್ಸ್. ಸೊ ನಾನು ಹೇಳೋದು ಅವರಿಗೆ, ಸಿ, ಯು ಹ್ಯಾವ್ ಟು ಪರ್ಸ್ಯೂ ಸಮ್ ಫೀಲ್ಡ್. ಅಫ್ಕೋರ್ಸ್ ಪೇರೆಂಟ್ಸ್ ಆರ್ ಟ್ರೈಯಿಂಗ್, ಸ್ಟೂಡೆಂಟ್ಸ್ ಆರ್ ಟ್ರೈಯಿಂಗ್ ಟು ಪರ್ಸ್ಯೂ ವಾಟ್ ಈಸ್ ಬೆಸ್ಟ್ ಫಾರ್ ದ ಫ್ಯೂಚರ್. ಏನೋ ಈಗ ಡಾಟಾ ಸೈನ್ಸ್ ಅಂತೇನೋ ತೊಗೊಳ್ತಾ ಇದ್ದಾರೆ. ಸೋ ಮೆನಿ ಥಿಂಗ್ಸ್. ಫ್ಯಾಷನ್ ಟೆಕ್ನಾಲಜಿ ಈಸ್ ಎ ಫೀಲ್ಡ್, ನ್ಯೂಟ್ರಿಷನ್ ಈಸ್ ಎ ಫೀಲ್ಡ್. ಸೊ ಡಿಫ್ರೆಂಟ್ ಟೆಕ್ನಾಲಜೀಸ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ. ದಟ್ಸ್ ಆಲ್ ಗುಡ್. ಡೇಸ್ ಟು ಕಮ್, finding jobs might be a difficult thing unless you do very well in that field, and don't forget your ethics. Adopt the best in the technology of the present day and try to feel the pulse of the public, what is required for the present day and for the future. So work towards that. Adane vision statement ಗೆ ಬರ್ತೀವಿ ನಾವು. What I should do in the next 5 years, every student should write down his vision statement. Great. And work towards that. ಈ ವಿಚಾರದಲ್ಲಿ ಚೈನಾದಲ್ಲಿ ಅವ್ರ ಸಿಸ್ಟಮ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ನೆಕ್ಸ್ಟ್ ಮಾಡರ್ನ್ ಸೈನ್ಸ್ ಪ್ರಾಕ್ಟೀಸ್ ಅಂದ್ರೆ ಅವ್ರ ಅಂಡರ್ ಬಂದುಬಿಡ್ತಾರೆ. ಈ ಥರ ಚೈನಾಗೆ ಅವ್ರ ಕಲ್ಚರ್ನ ಬಿಟ್ಕೊಟ್ಟಿಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಎಲ್ಲನೂ ಹೊರಗಡೆ ಕೊಟ್ಬಿಟ್ಟಿದ್ವಿ, ಅವ್ರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಆಯುಷ್ ಟಿ ವಿ ಶುರು ಮಾಡಿದಾಗ ಎಲ್ಲರೂ ನಕ್ಕಿದ್ರು. ಇವತ್ತು ಕೂಡ ಆಯುಷ್ ಟಿ ವಿನ ಅಂತಾರೆ. ಬಟ್ ಆಯುಷ್ ಟಿ ವಿ ಮಾಡ್ತಿರುವಂಥ ವರ್ಕ್ಗಳು ರೂಟು ನಾವು ಎಲ್ಲ ಕಡೆನೂ ಪ್ರತಿಯೊಂದು ಮನೆಗೂ ರೀಚ್ ಮಾಡ್ತಾಯಿದ್ವಿ. 224 ಕಾನ್ಸ್ಟಿಟ್ಯೂಯೆನ್ಸಿಲಿ ನಮ್ಮ ಯೋಗ ಬಗ್ಗೆ, ನ್ಯಾಚುರೋಪತಿ ಬಗ್ಗೆ ನಾವು ಸಪ್ರೇಟಾಗಿ ಒಂದು ಟ್ರೈನಿಂಗ್ ಕೊಡೋದಲ್ದೇ ಅಲ್ಲೊಂದು ಆಫೀಸ್ ಸೆಟಪ್ ಮಾಡ್ತಾಯಿದ್ವಿ. ಸೊ ಎಲ್ರಿಗೂ ರೀಚ್ ಆಗಬೇಕು, ಪ್ರತಿ ಮನೆಗೂ ರೀಚ್ ಆಗಬೇಕು ಅಂತ. ಈ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಅಂದರೆ ಇಂಟಿಗ್ರೇಷನ್ನು ಎಲ್ಲ ಹಾಸ್ಪಿಟಲನ್ನು ಪ್ರಿವೆಂಟಿವ್ ಹೆಲ್ತು, ಇಫ್ ದೇ ಅಡಾಪ್ಟ್ ಯೋಗ, ನ್ಯಾಚುರೋಪತಿ ಆ್ಯಂಡ್ ಆಯುರ್ವೇದ ಮತ್ತು ನಮ್ಮ ಸಿಸ್ಟಮ್, ಆಯುಷ್ ಸಿಸ್ಟಮು ಪ್ಲಸ್ ಮಾಡರ್ನ್ ಸೈನ್ಸ್ ಇಲ್ಲ ಅಂದರೆ ಆಗೋದಿಲ್ಲ. ಅದು ಬೇಕೇ ಬೇಕದು. ಒಟ್ಟಿಗೆ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ನಮ್ಮ
ಜನರ ಲೈಫು ಮತ್ತು ಲಾಂಗಿವಿಟಿ. ನೀವು ಹೋಲಿಸ್ಟಿಕ್ ಮೆಡಿಸಿನ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಐ ಆಮ್ ಎ ಪ್ರಮೋಟರ್ ಆಫ್ ಹೋಲಿಸ್ಟಿಕ್ ಮೆಡಿಸಿನ್. ಐ ಪ್ರಾಕ್ಟಿಸ್ಡ್ ಟು ಟೆಲ್ ಯು ಆನೆಸ್ಟ್ಲಿ ಪ್ರಿವೆಂಟಿವ್ ಕೇರ್, ಪ್ರಿವೆಂಟಿವ್ ಮೆಷರ್ಸ್ taking from different system of medicine. I used it. ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ಬೇರೆ ಯೋಗ, ನ್ಯಾಚುರೋಪತಿ, ಅದರದ್ದೆಲ್ಲ ನಾನು ಪರ್ಸ್ನಲ್ ಆಗಿ ಆ್ಯಸ್ ಎನ್ ಇಂಡಿವಿಜುವಲ್ ಐ ಹ್ಯಾವ್ ಪ್ರಾಕ್ಟಿಸ್ಡ್, ಐ ಹ್ಯಾವ್ ಯೂಸ್ಡ್ ಇಟ್. ಐ ಹ್ಯಾವ್ ನೋ ಹೆಸಿಟೇಷನ್ ಇನ್ ಟೆಲಿಂಗ್ ದಟ್. ಓಕೆ, ಸೊ ಹೋಲಿಸ್ಟಿಕ್ ಮೆಡಿಸಿನ್ ಈಸ್ ದ ಫ್ಯೂಚರ್. ಯಾಕಂದರೆ ವರ್ಲ್ಡ್ ಅಫ್ಕೋರ್ಸ್ allopathic medicine, it has proved, tested ಅದು ನಾನು ಆ್ಯಸ್ ಎ ಸರ್ಜನ್ of course thousands of patients have benefited. As a doctor, I should know also to inculcate and adopt the best system of medicine which are available in other system of medicine. Purely practicing our own system should be the guideline, motto. ಈ ಆಯುರ್ವೇದ ಓದ್ಬಿಟ್ಟು ನೀವು ಅದರಲ್ಲಿ ಬೇರೆದನ್ನ ಏನೋ ತೊಗೊಂಡು ಬಂದು ನಾನು ಕಲಿಯದೇ ಇರ್ತಕ್ಕಂಥದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿ ಪೇಷಂಟ್ಸ್ನ ಹಾರ್ಮ್ ಮಾಡಬಾರ್ದು. ಆದರೆ ನಾವು ಇಂಟಿಗ್ರೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಕಲ್ತ್ಕೊಳ್ಬೇಕು, ಅದನ್ನು ಸೈಂಟಿಫಿಕಲಿ ಕಲ್ತ್ಕೊಳ್ಬೇಕು ಇಂಟಿಗ್ರೇಷನ್ನು. ಆ ಇಂಟಿಗ್ರೇಷನ್ನ ನಾವು ಮುಂದಿನ ದಿನಗಳಲ್ಲಿ ಪ್ರಾಬ್ಲಿ ಹೋಲಿಸ್ಟಿಕ್ ಮೆಡಿಸಿನ್ನಲ್ಲಿ ಎವ್ರಿವೇರ್ ಇಟ್ ಮೇ ಹ್ಯಾವ್ ಟು ಬಿ ಅಡಾಪ್ಟೆಡ್. ದ ಹೋಲ್ ವರ್ಲ್ಡ್ ಈಸ್ ಲುಕಿಂಗ್ ಎಟ್ ಇಟ್. ತಮಗೂ ಗೊತ್ತಿದೆ, ಎಲ್ಲ ಮೆಥಡ್ಸು ಡೆವಲಪ್ ಆಗಿದೆ. ಆಯುರ್ವೇದ ಡೆವಲಪ್ಡ್ ಇನ್ ಜರ್ಮನಿ, ಅವರು ಯೂನಿವರ್ಸಿಟಿ ಇತ್ತು, ಸಾಂಸ್ಕ್ರಿಟ್ಟು, ಆಯುರ್ವೇದ, ಹೋಮಿಯೋಪತಿ ಡೆವಲಪ್ಡ್ ಇನ್ ಜರ್ಮನಿ. ಆ್ಯಂಡ್ ನೀವು ಬೇಕಾದ ಸೆಂಟರ್ಸ್ ನೋಡ್ತೀರಿ ವೆಸ್ಟರ್ನ್ ವರ್ಲ್ಡಲ್ಲಿ, ಅಮೇರಿಕಾದಲ್ಲಿ ಎಲ್ಲೋದ್ರು ಆಯುರ್ವೇದಿಕ್ ಸೆಂಟರ್ಸ್ ಇದೆ, ಯೋಗ ಸೆಂಟರ್ಸ್ ಇದೆ. ದೇ ಆರ್ ಲರ್ನಿಂಗ್. ಸೊ ಬೆನಿಫಿಟ್ಸ್, ಅಲ್ಟಿಮೇಟ್ ಗೋಲ್ ಏನಂದರೆ ದಿ ಪೇಷಂಟ್ಸ್ ಆರ್ ದ ಸಫರಿಂಗ್ ಶುಡ್ ಬಿ ಅಲಿವಿಯೇಟೆಡ್ ಫ್ರಮ್ ದೇರ್ ಸಫರಿಂಗ್ಸ್. ಸೊ ಅದಕ್ಕೆ ಬೆಸ್ಟ್ ಏನು ಅನ್ನೋದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಯೂನಿವರ್ಸಿಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹೋಲಿಸ್ಟಿಕ್ ಮೆಡಿಸಿನ್ ಬಗ್ಗೆ ಡೆಫಿನೆಟ್ಲಿ ಗಮನ ಹರಿಸ್ತೀವಿ. ಈ ಯೋಗನ ಅಡಾಪ್ಟ್ ಮಾಡ್ತಾ ಇರೋದೇ ಅದಕ್ಕೋಸ್ಕರ. ಒಂದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ, ಇನ್ನೊಂದು ಅವರು ದೇ ಕ್ಯಾನ್ ಪಾಸ್ ಆನ್ ದ ಬೆಸ್ಟ್ ಥಿಂಗ್ ಟು ದ ಪೇಷಂಟ್ಸ್. ಆಯ್ತಲ್ಲ, ಅವ್ರು ಕಲ್ತ್ರೆ ಅವ್ರ ಫ್ಯಾಮಿಲಿಗೆ ಕಲಿಸ್ಬೋದು, ಅವ್ರ ಫ್ಯಾಮಿಲಿಗೆ ಕಲಿಸಿದ್ರೆ ಅವ್ರ ಸೊಸೈಟಿಗೆ ಕಲಿಸ್ಬೋದು, ಅವ್ರ ಸೊಸೈಟಿಗೆ ಕಲಿಸಿದ್ರೆ ಇಡೀ ಪಬ್ಲಿಕ್ ಕಲ್ತ್ಕೊತಾರೆ. ಸೊ ಯಾವುದಾದ್ರಲ್ಲಿ ಒಳ್ಳೆತನ ಇದೆ, ಒಳ್ಳೆಯ ಗುಣಗಳಿದೆ, ಅದನ್ನೆಲ್ಲ ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಹೌ ವಿ ಸರ್ವೈವ್, ದಟ್ ಈಸ್ ಹೌ ವಿ ಮೇಕ್ ಅದರ್ ಸರ್ವೈವ್. ನಾನು ಯೋಗ ಡೇಗೆ ಬೈಟ್ಸ್ ತೊಗೊಳಕ್ಕೆ ಬಂದಿದ್ದೆ ನಾನು ಡಾಕ್ಟ್ರ್ ಹತ್ರ. ಇವಾಗ ವೆರಿ ಎಕ್ಟಿಕ್ ಶೆಡ್ಯೂಲ್, ಬಟ್ ಈವನ್ ದೆನ್ ಕೂಗಿ ಅವ್ರು ಬೈಟ್ಸ್ ಕೊಟ್ಟರು. ಅದ್ರ ಜೊತೆಯಲ್ಲಿ ಇಮಿಡಿಯೇಟಾಗಿ ಆ್ಯಕ್ಷನ್. ಇವತ್ತು ಎಲ್ಲ ಕಾಲೇಜ್ಗಳಲ್ಲೂ ಯೋಗ ಪ್ರಾಕ್ಟೀಸ್ ಮಾಡಬೇಕು ಅಂತ ಅವ್ರು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಪುಣ್ಯ ಇಂಥ ವಿ ಸಿ ಅವ್ರು ಇರೋದು ಸರ್. ತಮ್ಮ ನೇತೃತ್ವದಲ್ಲಿ ಈ ಹೋಲಿಸ್ಟಿಕ್ಕು ಪ್ರತಿಯೊಬ್ಬರು ಹೆಲ್ತ್ ಇಮ್ಯುನಿಟಿ ಬೂಸ್ಟ್ ಮಾಡಬೇಕು. ಡಾಕ್ಟರ್ ಆರೋಗ್ಯಕರವಾಗಿರಬೇಕು. ನೀವು ಡಾಕ್ಟ್ರಾಗಿ ವಿ ಸಿ ಆಗಿ ಡಾಕ್ಟ್ರ್ ಹತ್ರ ಬರಬೇಡಿ ಅನ್ನೋಗೆ ತಯಾರು ಮಾಡಬೇಕು. ಅದಾಯಿತು ಅಂದರೆ ನಮ್ಮದು ಹೆಲ್ತಿಯಾಗಿರುತ್ತೆ. ನೀವು ಇವಾಗ ನಶಾಮುಕ್ತ ಭಾರತ ಮಾಡ್ತಿದ್ದೀರಾ, ಇದಕ್ಕಿಂತ ಅದ್ಭುತ. ಆದರೆ ಡಾಕ್ಟ್ರ್ ಹತ್ರ ಬರಬೇಡಿ ಅಂತ ಅರ್ಥ. ಇದು ಡಾಕ್ಟ್ರ್ ಕೆಲಸ ಆಗಬೇಕು. ಈ ಒಂದು ನೀವು ಮಾಡ್ತಿದ್ರಲ್ಲ, ಆ್ಯಡ್ಸ್ ಆಫ್ ಟಿವಿ, ಆಯುಷ್ ಟಿ ವಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ನೀವು ಮಾಡಬೇಕು. ನಿಮ್ಮ ಮುಂದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಏನೇನು ಮಾಡಬೇಕು ಅಂತೀರಿ? ಯಾಕಂದರೆ ತುಂಬ ನಿರೀಕ್ಷೆ ಇದೆ ಡಾಕ್ಟ್ರ್. ಯಾಕಂದರೆ ನಾವು ಹೊರಗಡೆ ಓಡಾಡ್ತಿರ್ತೀವಲ್ಲ, ಇಲ್ಲಿರೋ ನಿಮ್ಮ ಸ್ಟಾಫ್ ಒಂದೇ ಅಲ್ಲ, ಎಲ್ಲ ಕಾಲೇಜ್ಗಳು ತುಂಬ ನಿರೀಕ್ಷೆ ಇದೆ. ತಾವು ಹೇಳ್ಬೇಕು ಇವಾಗ. ನಿರೀಕ್ಷೆಗಳಿಗೆ ಸ್ಪಂದಿಸಬೇಕು. ಚಾಲೆಂಜ್, ನಾನು ಐ ಎಂಜಾಯ್ ಟೇಕಿಂಗ್ ಅಪ್ ಚಾಲೆಂಜಸ್, ಬಟ್ ಇಟ್ ಶುಡ್ ಬಿ ರಿಯಲಿಸ್ಟಿಕ್. ಸುಮ್ಮನೆ ಚಾಲೆಂಜ್ ಮಾಡೋದಲ್ಲ, ರಿಯಲಿಸ್ಟಿಕ್. ವೆದರ್ ಐ ಕ್ಯಾನ್ ಡೆಲಿವರ್ ದ ಗೂಡ್ಸ್. ನಮ್ಮ ಡ್ಯೂರೇಷನ್ ಎಲ್ಲ ಶಾರ್ಟ್ ಇರ್ತದೆ, ತಮಗೆ ಗೊತ್ತಿದೆ. ಇಷ್ಟು ಟರ್ಮ್ ವೈಸ್ ಚಾನ್ಸ್ಲರ್ಗೆ ಅಂತಿರುತ್ತೆ, ಅಥವಾ ಯೂನಿವರ್ಸಿಟಿಲಿ ಬರ್ತಕ್ಕಂಥ ಡೆಪ್ಯುಟೇಷನಲ್ಲಿ ಬರ್ತಕ್ಕಂಥವ್ರು ಎಲ್ಲರಿಗೂ ಒಂದೊಂದು ಟರ್ಮ್ ಅಂತಿರುತ್ತೆ. ಆ ಕೊಟ್ಟ ಸಮಯದಲ್ಲಿ ನೀವು ಹೇಗೆ ಯುಟಿಲೈಸ್ ಮಾಡ್ಕೋತೀರಾ, ಹೇಗೆ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ತೀರಾ ಅನ್ನತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗಾಗಲೇ ನಶಾಮುಕ್ತ ಭಾರತ್ ಆರ್ಗನ್ ಪ್ಲೆಡ್ಜ್ ಸುಮಾರು 7,000ಕ್ಕೂ ಅಧಿಕ ಸ್ಟೂಡೆಂಟ್ಸು ಆರ್ಗನ್ ಪ್ಲೆಡ್ಜ್ ಮಾಡಿದ್ದಾರೆ. ವಿ ಹ್ಯಾವ್ ಸೆಂಟ್ ಎ ಬಿಗ್ ಮೆಸೇಜ್ ಟು ದ ಸೊಸೈಟಿ. ನಮ್ಮದು ಫಸ್ಟ್ ಯೂನಿವರ್ಸಿಟಿ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಆರ್ಗನ್ ಪ್ಲೆಡ್ಜ್ ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಬಿಗ್ ಸರ್ವಿಸ್ ಟು ದಿ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್ ಆ್ಯಂಡ್ ಮೆಸೇಜ್ ಟು ದಿ ಪೀಪಲ್. ಅವರೆಲ್ಲರೂ ಇದ್ರಲ್ಲಿ ಮಾಡಬೇಕು ಅಂತ. ನಾವು ಪ್ಲಾಸ್ಟಿಕ್ ಮುಕ್ತ
ಎನ್ವಿರಾನ್ಮೆಂಟ್ ಮಾಡಿದ್ದೀವಿ. ನಾನಿಲ್ಲಿ ವೈಸ್ ಚಾನ್ಸಲರ್ ಆಗಿ ಬಂದಮೇಲೆ ನಾಡಗೀತೆ ಇಂಟ್ರಡ್ಯೂಸ್ ಮಾಡಿದೆ. ಪ್ರತಿ ಕಾಲೇಜಲ್ಲಿ ಪ್ರತಿ ಪ್ರೋಗ್ರಾಮ್ ಮುಂಚೆ ನಮ್ಮ ಯೂನಿವರ್ಸಿಟಿಲಿ ಕೂಡ ನಾಡಗೀತೆಯಿಂದ ಪ್ರಾರಂಭ ಆಗುತ್ತೆ, ರಾಷ್ಟ್ರಗೀತೆಯಿಂದ ಎಂಡ್ ಆಗುತ್ತೆ. ನಾವು ಹಾರ, ಆಮೇಲೆ ಬುಕ್ಕೆ, ಪೇಟ, ಶಾಲು ಎಲ್ಲವುದನ್ನು ಬ್ಯಾನ್ ಮಾಡಿದ್ದೀವಿ. ಅದ್ರ ಬಿಟ್ಟು ಬುಕ್ಸ್ ಕೊಡ್ತಾ ಇದ್ದೀವಿ ಮತ್ತು ಪ್ಲಾಂಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ, ಗೆಸ್ಟ್ಗಳಿಗಾಗಲಿ. ನಾವು ಎಲ್ಲ ಕಾಲೇಜಲ್ಲೂ ಇದನ್ನೇ ಹೇಳಿದ್ದೀವಿ, ನಾವು ಪ್ರಾರಂಭ ಮಾಡಿ ಇದನ್ನೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀವಿ. ಆಮೇಲೆ ರಿಸರ್ಚ್ ಫೀಲ್ಡಲ್ಲಿ ದೊಡ್ಡದಾಗಿ ಭೀಮನ್ ಕುಪ್ಪೆನಲ್ಲಿ 50 acres ಆಫ್ ಲ್ಯಾಂಡಲ್ಲಿ ರಿಸರ್ಚ್ ಸೆಂಟರ್ ಬರ್ತಾ ಇದೆ. ಅಲ್ಲಿ ಫಸ್ಟ್ ಟೈಮ್ ನಾವು ನಮ್ಮ ಯೂನಿವರ್ಸಿಟಿಯಿಂದ ವಿ ಆರ್ ಡಿಜಿಟಲೈಸಿಂಗ್ ದಿ ಪೆಥಾಲಜಿ. ವಿಲ್ ಬಿ ದ ಗ್ಲೋಬಲ್ ಲೀಡರ್ಸ್, ಬಿಲೀವ್ ಮೀ, ಇನ್ ದ ಇಯರ್ಸ್ ಟು ಕಮ್. ಡಿಜಿಟಲ್ ಪೆಥಾಲಜಿ, ಡಿಜಿಟಲ್ ರೇಡಿಯಾಲಜಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಡಿಜಿಟಲೈಸ್ ಮಾಡೋದ್ರಿಂದ ನಮ್ಮ ಎಲ್ಲ ಕಾಲೇಜ್ 49 ಮೆಡಿಕಲ್ ಕಾಲೇಜ್ ಈಗಿರ್ತಕ್ಕಂಥದ್ದು, ಅಲ್ಲಿಂದ ಮತ್ತು ಆಯುರ್ವೇದಿಕ್ ಕಾಲೇಜಿಂದ ಬರ್ತಕ್ಕಂಥ ಸ್ಪೆಸಿಮನ್ನೆಲ್ಲ ನಾವು ಡಿಜಿಟಲೈಸ್ ಮಾಡಿದ್ರೆ ಅದು ಲ್ಯಾಕ್ಸ್ ಆಫ್ ಡಿಜಿಟಲ್ ಫಾರ್ಮಲ್ಲಿ ಲ್ಯಾಕ್ಸ್ ಆಫ್ ಡಾಟಾ ಈಸ್ ಅವೈಲಬಲ್ ಫಾರ್ ಅವರ್ ಸ್ಟೂಡೆಂಟ್ಸ್ ಟು ಸ್ಟಡಿ ಆ್ಯಂಡ್ ಆಲ್ಸೋ ಟು ಹೆಲ್ಪ್ ದಿ ಡಿಸೀಸ್ಡ್ ಪೀಪಲ್. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಕೊಡಲಿಕ್ಕೆಲ್ಲ ನಮಗೆ ಇಡೀ ವಿಶ್ವ ನಮ್ಮನ್ನು ನೋಡುತ್ತೆ ಮುಂದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ನೋಡುತ್ತೆ. ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ ದ ನೆಕ್ಸ್ಟ್ 2-3 ಮಂತ್ಸಲ್ಲಿ. ಬಯೋ ಬ್ಯಾಂಕ್, ಆರ್ಗನ್ ಸ್ಟೋರೇಜ್, ಡಿಸೀಸ್ಡ್ ಆರ್ಗನ್ ಸ್ಟೋರೇಜು ಫಾರ್ ರಿಸರ್ಚ್ ಆ್ಯಂಡ್ ಸ್ಟಡೀಸ್, ಬಯೋ ಬ್ಯಾಂಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಜೆನೆಟಿಕ್ ಆ್ಯಂಡ್ ಮಾಲಿಕ್ಯುಲರ್ ಲ್ಯಾಬ್ ಶುರು ಮಾಡ್ತಾ ಇದ್ದೀವಿ ರಿಸರ್ಚ್ ಸೆಂಟ್ರಲ್ಲಿ. ಬಿಗ್ಗೆಸ್ಟ್ ಹೆಲ್ತ್ ಡಾಟಾ ಸೆಂಟರ್ ಶುರು ಮಾಡ್ತಾ ಇದ್ದೀವಿ. ಹೆಲ್ತ್ ಡಾಟಾ ಸೆಂಟರ್, ಎವ್ರಿಥಿಂಗ್ ವಿಲ್ ಬಿ ಸ್ಟೋರ್ಡ್ ಆ್ಯಂಡ್ ಅವೈಲಬಲ್ ಫಾರ್ ಅವರ್ ಸ್ಟಡಿ ಆ್ಯಂಡ್ ಫಾರ್ ಅವರ್ ಪಾಲಿಸಿ ಮೇಕಿಂಗ್. These are some of the things that Rajiv Gandhi University is looking at in the future. ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ರಿಸರ್ಚ್ ಗ್ರಾಂಟ್ ಕೊಡ್ತಾ ಇದ್ದೀವಿ. ಈಗ ಅವರಿಗೆ ಯೂನಿಕ್ ID ಶುರು ಮಾಡ್ತಾ ಇದ್ದೀವಿ. ಡಾಟಾ ಆ್ಯಂಡ್ ದೇರ್ ಡಾಕ್ಯುಮೆಂಟ್ಸ್ ಆರ್ ಸ್ಟೋರ್ಡ್ ಯೂನಿಕ್ ID ಮತ್ತು ರೆಪಾಸಿಟ್ರಿ ನಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇ ಸೋರ್ಸ್ ಲೈಬ್ರರಿ ನಮ್ಮದು ಬಿಗ್ಗೆಸ್ಟ್ ಇನ್ ದಿ ಕಂಟ್ರಿ. ಇ ಸೋರ್ಸ್ ಲೈಬ್ರರಿ ನಾವು ಮೋರ್ ದೆನ್ 15,000 ಟೆಕ್ಸ್ಟ್ ಬುಕ್ಸು, ಮೋರ್ ದೆನ್ 7,000 ಜರ್ನಲ್ಸು, ಆಮೇಲೆ ಆಡಿಯೋ ವಿಜುವಲ್ ಮೆಟೀರಿಯಲ್ಲು, ಆಮೇಲೆ ನೀಟ್ಗೆ ಪ್ರಿಪ್ರೇಷನ್, PG ನೀಟ್ಗೆ ಪ್ರಿಪ್ರೇಷನ್ಗೆ ಮೆಟೀರಿಯಲ್ ಇವಾಗ ಕೊಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಲ್ಯಾಕ್ಸ್ ಆಫ್ ರುಪೀಸ್ ಆರ್ ಸ್ಪೆಂಟ್. ನಾವು ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ. ಪ್ಲೇಸ್ಮೆಂಟ್ಸಲ್ಲಿ ಶುರು ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಇನ್ಫಾರ್ಮೇಷನ್, ಗ್ಲೋಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಜಾಬ್ಸ್ ಅವೈಲಬಲ್, ಕೋರ್ಸಸ್ ಅವೈಲಬಲ್ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. ಬಿಗ್ಗೆಸ್ಟ್ ಅಲ್ಯೂಮ್ನೈ ನೆಟ್ವರ್ಕ್ ಶುರು ಮಾಡ್ತಾ ಇದ್ದೀವಿ. ಈ ಫಿನಿಷಿಂಗ್ ಸ್ಕೂಲ್, ನಾವು ಯಾವುದೇ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ, ಫಾರ್ಮಸಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನರ್ಸಿಂಗು ಮತ್ತು ಅಲೈಡ್ ಸೈನ್ಸಸ್ ವಿದ್ಯಾರ್ಥಿಗಳಿಗೆ ಫಿನಿಷಿಂಗ್ ಸ್ಕೂಲಿಂದ ನಾವು ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು, ಹೇಗೆ ಜಾಬ್ಸ್ಗೆ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆ ನಾವು ಫಿನಿಷಿಂಗ್ ಸ್ಕೂಲ್ ಶುರು ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನಮ್ಮ ಯೂನಿವರ್ಸಿಟಿಯನ್ನು AI ಬೇಸ್ಡ್ ಎಜುಕೇಷನ್ ಪ್ರಾರಂಭ ಮಾಡ್ತಾ ಇದ್ದೀವಿ. AI ಬೇಸ್ಡ್ ಎಜುಕೇಷನ್ ಮಾಡ್ತಾ ಇದ್ದೀವಿ. ಗ್ಲೋಬಲ್ ಕೊಲ್ಯಾಬ್ರೇಷನ್ ವಿತ್ ಮೆನಿ ಯೂನಿವರ್ಸಿಟೀಸ್ ಆ್ಯಂಡ್ ಮೆನಿ ಹಾಸ್ಪಿಟಲ್ಸ್, ಅದನ್ನು ಗ್ಲೋಬಲೈಸೇಷನ್ ಅದರಲ್ಲಿ ನಾವು ಟೈಅಪ್ ಮಾಡಿಕೊಂಡು PhD ಪ್ರೋಗ್ರಾಮ್ಸು, ರಿಸರ್ಚ್ ಪ್ರೋಗ್ರಾಮ್ಸು ಮಾಡಲಿಕ್ಕೆ ತಯಾರು ಮಾಡಿದ್ದೀನಿ. ಈಗಾಗಲೇ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದೀವಿ ವೋಲ್ವರ್ ಹ್ಯಾಂಪ್ಟನ್ ಯೂನಿವರ್ಸಿಟಿ, UK GTech. ಇನ್ನು ಮುಂದಿನ ದಿನಗಳಲ್ಲಿ US ಯೂನಿವರ್ಸಿಟೀಸ್ ಮತ್ತು ಹಾಸ್ಪಿಟಲ್ಸ್ ಜೊತೆಗೆ ಈಗ ಟೈಅಪ್ ಆಗ್ತಾ ಇದ್ದೀವಿ ಫಾರ್ ದ ರಿಸರ್ಚ್ ಆ್ಯಂಡ್ PhD ಪ್ರೋಗ್ರಾಮ್ಸ್ಗೆ. ಸೊ ಇದೆಲ್ಲ ನಮ್ಮ ಯೂನಿವರ್ಸಿಟೀಸ್ನ ಇಟ್ ಈಸ್ ಗೋಯಿಂಗ್ ಟು ಪ್ಲೇಸ್ ಇಟ್ ಇನ್ ದಿ ಗ್ಲೋಬಲ್ ಲೆವೆಲ್ ಇನ್ ದ ಇಯರ್ಸ್ ಟು ಕಮ್. ಸೊ ಒಂದು ನಮ್ಮ ಕಲ್ಚರ್ನ ಅಡಾಪ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅವರಿಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು. ಎರಡನೇದು ನಮ್ಮ ವಿದ್ಯಾರ್ಥಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಮೂರನೇದು ಅವರಿಗೆ ರಿಸರ್ಚ್ ಬಗ್ಗೆ ಕಲಿಸ್ತಕ್ಕಂಥದ್ದು. ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಲೈಕ್ AI ಅದನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಎಜುಕೇಷನಲ್ಲಿ. ಇದೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗ್ಲೋಬಲೈಸಿಂಗ್ ಅವರ್ ಯೂನಿವರ್ಸಿಟಿ and exposing our university to the international standards and international collaboration. Research wing alli we are going to have a biggest research conclave in probably October November alli, ಒಂದು ಹೆಲ್ತ್ ಸಬ್ಮಿಟ್ ಆ್ಯಂಡ್ ರಿಸರ್ಚ್ ಸಬ್ಮಿಟ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಸೊ ದೀಸ್ ಆರ್ ಆಲ್ ಮೈ ಫ್ಯೂಚರಿಸ್ಟಿಕ್ ಪ್ಲ್ಯಾನ್ಸ್. ಇನ್ ದ ಇಯರ್ಸ್ ಟು ಕಮ್ ಐ ವಾಂಟ್ ಟು ಸಿ ಯೂನಿವರ್ಸಿಟಿ as one of the biggest universities, leading universities. ರಾಮನಗರದಲ್ಲಿ
216 ಏಕರ್ಸಲ್ಲಿ ನಮ್ಮ ಕ್ಯಾಂಪಸ್ ಬರ್ತಾ ಇದೆ. ಅಲ್ಲಿ ನಮ್ಮದೇ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು, ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ದೆನ್ ನರ್ಸಿಂಗ್, ಅಲೈಡ್ ಸೈನ್ಸಸ್, ಫಾರ್ಮಸಿ, ಇದೆಲ್ಲ ಕಾಲೇಜ್ಗಳನ್ನ, ಫಿಸಿಯೋಥೆರಪಿ, ಇದೆಲ್ಲ ಕಾಲೇಜ್ಗಳನ್ನ ಶುರು ಮಾಡ್ತಾ ಇದೀವಿ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು. ನೆಕ್ಸ್ಟ್ ಇಯರ್, ಈ ಇಯರ್ ಎಂಡಿಗೆ ಇಲ್ಲ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಇಯರ್ ಅಲ್ಲೇ ಕ್ಯಾಂಪಸ್ಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಶಿಫ್ಟ್ ಆಗುತ್ತೆ. ಮತ್ತು ನಮ್ಮ ರಾಮನಗರ ಮೆಡಿಕಲ್ ಕಾಲೇಜ್ ಶುರುವಾಗುತ್ತೆ. ಇದೆಲ್ಲ ನಮ್ಮ ಇನ್ ದ ಇಯರ್ಸ್ ಟು ಕಮ್. ಐ ಆಮ್ ವೆರಿ ವೆರಿ ಲಕ್ಕಿ ದಟ್ ಡ್ಯೂರಿಂಗ್ ಮೈ ಟೆನ್ಯೂರ್ ಇದೆಲ್ಲ ನನಗೆ ಆಪರ್ಚುನಿಟಿ ಸಿಕ್ಕಿದೆ ಮಾಡಲಿಕ್ಕೆ. ಹಾಗೂ ನನ್ನ ನಿಗದಿತ ಅವಧಿಯಲ್ಲಿ ಏನೇನು ವಿಶ್ವವಿದ್ಯಾಲಯನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ಆಮ್ ಥ್ಯಾಂಕ್ಫುಲ್ ಟು ಆ್ಯಂಡ್ ಗ್ರೇಟ್ಫುಲ್ ಟು ಆಲ್ ಅವರ್ ಆಫೀಸರ್ಸ್, employees of the university who have joined hands with me, and all the teachers, stakeholders, our institutional owners, stakeholders, ರಾಜ್ಯ ಸರ್ಕಾರಕ್ಕೆ, ನಮ್ಮ ಸನ್ಮಾನ್ಯ ಮಂತ್ರಿಗಳಿಗೆ, ಮತ್ತು ಶಿಕ್ಷಣ ಇಲಾಖೆಗೆ, ಮೆಡಿಕಲ್ ಎಜುಕೇಷನ್ ಯೂನಿಟ್ಗೆ, ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಮತ್ತು ಅನೇಕ ಸೆಂಟ್ರಲ್ ಮಿನಿಸ್ಟರ್ಸು, ಸೆಂಟ್ರಲ್ ಏಜೆನ್ಸೀಸ್, ನಾನು ಹೇಳಿದ್ನಲ್ಲ, ನಶಾ ಮುಕ್ತ ಭಾರತ್ ಕಾರ್ಯಕ್ರಮದಲ್ಲಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇದೆ, ಆಯುಷ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ದಿಶಾ ಬೋಧ್ ಫೌಂಡೇಶನ್ ಇದೆ, ಸೆಂಟ್ರಲ್ ಮಿನಿಸ್ಟರ್ಸ್ ದೇ ಹ್ಯಾವ್ ಎಂಕರೇಜ್ಡ್ ಮೀ, ಈವನ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಟಾಪ್ ಪೀಪಲ್ ಆರ್ ಎಂಕರೇಜಿಂಗ್ ಫಾರ್ ದ ಯೂನಿವರ್ಸಿಟಿ ಟು ಡೆವಲಪ್ ಆ್ಯಂಡ್ ಮೇಕ್ ಇಟ್ ಎ ಹೆಲ್ದಿಯರ್ ಆ್ಯಂಡ್ ಬೆಸ್ಟ್ ಯೂನಿವರ್ಸಿಟಿ. ಅವ್ರು ಹೇಳೋದನ್ನು ಸಮ್ ಆಫ್ ದಿ ಪ್ರಾಜೆಕ್ಟ್ ಅಂತಂದರು. ಇನ್ನು ಎಷ್ಟು ಪ್ರಾಜೆಕ್ಟ್ಸ್ ಇರ್ಬೋದು, ಅವ್ರು ಟೆನ್ಯೂರ್ ಇರೋದಕ್ಕೆ ಕಮ್ಮಿ ಅಂತ ಹೇಳ್ತಿದ್ದಾರೆ. ನೋಡಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ 31 ವರ್ಷ ಆಗಿದೆ. ಇವು ಟರ್ಮಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅಷ್ಟು ವರ್ಷ ಆಗದಿರೋದೆಲ್ಲ ಮಾಡ್ತಾವ್ರೆ. ನಮ್ಮ ಪುಣ್ಯ, ಆಮೇಲೆ ಇನ್ನೊಂದು ಹೇಳ್ತೀನಿ, ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಫಾರ್ ದಿ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಇಂಥ ವಿ ಸಿ ಸಿಕ್ಕಿರೋದು ಜೊತೆಯಲ್ಲಿ ನಮ್ಮ ಪುಣ್ಯ, ನಮ್ಮ ಕರ್ನಾಟಕ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಮಾಡಲ್ ಆಗುತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಡಾಕ್ಟ್ರೆ, ಇನ್ನೊಂದು 2 ಪ್ರಶ್ನೆ ಕೇಳಿ ಕ್ಲೋಸ್ ಮಾಡಿ. ಯಾಕಂದರೆ ಈ 2 ಕಾರ್ಯಕ್ರಮ, ಇದು ಡಿಜಿಟಲ್ ಸ್ಟುಡಿಯೋ ನೀವು ಕೂತ್ಕೊಂಡು ನಾವು ಎಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಲ್ಲ, ಈ ಸ್ಟುಡಿಯೋ ನಾನು ಪ್ರಾರಂಭ ಮಾಡಿದೆ. ಇದರಲ್ಲಿ ಡಿಜಿಟಲ್ ಟೀಚಿಂಗ್ ಶುರುವಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಲೈವ್ ಮತ್ತು ರೆಕಾರ್ಡೆಡ್ಡು. ಮತ್ತು ಎಲ್ಲ ನಮಗೆ ಎಕ್ಸ್ಪರ್ಟ್ಸ್ ಎಲ್ಲೆಲ್ಲಿ ಬರ್ತಾರೆ ಆಲ್ ಓವರ್ ದ ವರ್ಲ್ಡ್, ಅವರೆಲ್ಲ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳನ್ನು ಉದ್ದೇಶಿಸಿ, ನಮ್ಮ ಟೀಚರ್ಸ್ನ ಉದ್ದೇಶಿಸಿ, ಅವ್ರದ್ದು ಎಕ್ಸ್ಪರ್ಟ್ ಒಪಿನಿಯನ್ಸ್ ಏನಿದೆ, ಅವ್ರದ್ದು ಟೀಚಿಂಗ್ ಏನಿದೆ ಅದನ್ನು ಮಾಡ್ಬೋದು. ಆ್ಯಂಡ್ ಅದಲ್ಲದೆ ನಾವು ರೇಡಿಯೋ ಸ್ಟೇಷನ್ ಶುರು ಮಾಡ್ತಾ ಇದ್ದೀವಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ರೇಡಿಯೋ ಸ್ಟೇಷನ್ ಶುರು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಫ್ಯೂಚರಿಸ್ಟಿಕ್ ಪ್ರೋಗ್ರಾಮ್ಸ್ ಫಾರ್ ದ ಸ್ಟೂಡೆಂಟ್ಸ್. ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಆಲ್ ದಿಸ್ ವಿಲ್ ಬಿ ಲಾಂಚ್ಡ್ ಬೈ ದ ಯೂನಿವರ್ಸಿಟಿ.